ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಆ್ಯಂಡ್ ಹಾಗೆ 2 days ವ್ಲಾಗ್ನ ಮಿಕ್ಸಪ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್. ಇವಾಗ ಹೊರಟಿದ್ದೀವಿ. ಸೊ ನಾವು ಹೊರಟಿದ್ದು ಆಫ್ಟರ್ನೂನ್ ಆಗಿತ್ತು, ಬಟ್ ವೆದರ್ ಏನು ಬಿಸಿಲೆಲ್ಲ ತುಂಬ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು ವೆದರ್. ನಾವು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನಾವು ಹೊರಟಿರೋ ಪ್ಲೇಸ್ ಯಾವುದು ಗೊತ್ತಾ, ಇದೇನೆ. ಸೊ ಈ ಊರಿನ ಹೆಸರು ಮಹದೇವಪುರ. ಇದು ಮಂಡ್ಯ ಜಿಲ್ಲೆಯಲ್ಲಿರೋದು. ಸೊ ಇಲ್ಲಿ ತುಂಬ ಶೂಟಿಂಗ್ಸ್ಗಳು ನಡೆದಿದೆ. ಎಕ್ಸಾಂಪಲ್ ರಾಮಕೃಷ್ಣ ಆಗಿರ್ಬೋದು, ಮನಮೆಚ್ಚಿದ ಹುಡುಗಿ ಆಗಿರ್ಬೋದು, ಹಳ್ಳಿ ಮೇಷ್ಟ್ರು ಆಗಿರ್ಬೋದು, ಇದೇ ಥರ ತುಂಬ ಶೂಟಿಂಗ್ಸ್ಗಳು ಈ ಊರಲ್ಲಿ ನಡೆದಿದೆ. ಸೊ ನಮಗೆ ಇಲ್ಲಿ ಯಾವ್ಯಾವ ಶೂಟಿಂಗ್ ಸ್ಪಾಟ್ಸ್ ಇದೆ ಅಂತ ಗೊತ್ತಿತ್ತು. ಸೊ ಅಲ್ಲೆಲ್ಲ ಹೋಗಿ ಬರೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ಪಿಕ್ನಿಕ್ನ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇಲ್ಲಿರುವಂಥದ್ದು ಬಲಮುರಿ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ವಾಟರ್ ಸೌಂಡ್ ಆಗಿರ್ಬೋದು ಅಥವಾ ನೇಚರ್ ಆಗಿರ್ಬೋದು. ನಾವು ಹೋಗಿದ್ದು ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಮಿಡಲಲ್ಲಿ. ಸೊ 4:30 ಆಗಿತ್ತು, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವೆದರ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ವಾಟರ್ ಫ್ಲೋ ಕಮ್ಮಿ ಇರೋದ್ರಿಂದ ಕಲ್ಗಳ ಮೇಲೆಲ್ಲ ನೀರು ಬರ್ತಿಲ್ಲ, ಬಟ್ ಸಮ್ಟೈಮ್ಸ್ ಮಳೆ ಜಾಸ್ತಿ ಆದಾಗ ಇಲ್ಲೆಲ್ಲ ನೀರು ಬರುತ್ತೆ ಅಂತ ಹೇಳ್ತಿದ್ರು. ಅದಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮುಂದೆ ಹೋದಾಗ ಒಂದು ಸ್ವಲ್ಪ ಅಲ್ಲೆಲ್ಲ ನೀರಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಾಸ್ತಿ ಕೂಡ ನೀರು ನಮಗೆ ಮ್ಯಾನೇಜಬಲ್ ಆಗೋ ಥರನೇ ಇತ್ತು. ತುಂಬ ಕಷ್ಟ ಏನಾಗ್ತಿರ್ಲಿಲ್ಲ ನೀರಲ್ಲಿ ಆಟ ಆಡೋಕ್ಕೆ. ಆ್ಯಂಡ್ ಇದಂತೂ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಈ ಜಾಗ ಗೊತ್ತಿರಲ್ಲ, ಬಟ್ ನಾವು ವಿಸಿಟ್ ಮಾಡಿದ್ದು ಇಟ್ಸ್ ಆಸಮ್ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಹೇಳಿದಾಗಲೇ ನೀರು ಸ್ವಲ್ಪ ಕಮ್ಮಿ ಇದ್ರಿಂದ ಇವನಿಗೂ ಕೂಡ ಆಟ ಆಡೋದಕ್ಕೆ ಚೆನ್ನಾಗಿತ್ತು. ಅವನ ಎಂಜಾಯ್ ಮಾಡ್ತಿದ್ದ ಕೂತ್ಕೊಂಡು. ಸೊ ಯಾವುದೇ ರೀತಿ ಭಯ ಇರಲಿಲ್ಲ ನೀರು ಅಂತ ಎಲ್ಲ. ಕೂತ್ಕೊಂಡು ಆರಾಮ್ಸೆ ಅವನಿಗೆ ನೀಟಾಗಿ ಎಟಕ್ಸೋ ಥರ ಇತ್ತು. ಅವನು ಎಂಜಾಯ್ ಮಾಡ್ತಿದ್ದ. ಆ್ಯಂಡ್ ಈ ಊರಲ್ಲಿ ಟೆಂಪಲ್ ಇದೆ. ಸೊ ರಾಮಕೃಷ್ಣದಲ್ಲಿ ಫೈಟಿಂಗ್ ಸೀನ್ ಬರುತ್ತೆ. ಸೊ ಅಲ್ಲಿರುವಂತಹ ಟೆಂಪಲ್ಲು ಕೂಡ ಇದೇ ಊರಲ್ಲಿರೋದು. ಆ್ಯಂಡ್ ಮನಮೆಚ್ಚಿದ ಹುಡುಗಿಯಲ್ಲಿ ಏನು ನಾವು ತೆಂಗಿನ ಮರ ನೋಡ್ತೀವಿ, ಅದು ಕೂಡ ಇದೇ ಊರಲ್ಲಿರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಾಟರ್ ಇಲ್ಲಿವರೆಗೂ ಬರ್ತಿದೆ. ಸೊ ತುಂಬ ಚೆನ್ನಾಗಿತ್ತು. ನಾವಲ್ಲೆಲ್ಲ ಫುಲ್ ಕೆಳಗಡೆ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಆ್ಯಂಡ್ ಈಗ ಏನು ನಾನು ತೋರಿಸ್ತಿದ್ದೀನಿ ಟೆಂಪಲ್ಲು, ಇದು ನಿಯರ್ ದಟ್ ವಾಟರ್ ಇತ್ತು. ಆ್ಯಂಡ್ ನಾನಿಲ್ಲಿ ತೋರಿಸ್ತಿರೋ ರೋಡೇನೆ ಶೂಟಿಂಗ್ ಸ್ಪಾಟ್ ಆ್ಯಕ್ಚುಲಿ. ಸೊ ಇಲ್ಲಿರುವಂಥ ತೆಂಗಿನ ಮರಗಳ ಹತ್ರ ತುಂಬ ಶೂಟಿಂಗ್ಸ್ಗಳು ನಡೆದಿದೆ. ಆ್ಯಂಡ್ ಅಲ್ಲಿ ನೋಡೋದಕ್ಕೂ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ನಾವು ಅಲ್ಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗಬೇಕಾದ್ರೆ ವೆದರ್ ವಾಸ್ ಆಸಮ್. ಸೊ ಈ ಥರ ಇತ್ತು. ಆ ಸನ್ಸೆಟ್ ಆಗಿರ್ಬೋದು ಅಥವಾ ವೆದರ್ ಆಗಿರ್ಬೋದು, ಆ ಈವ್ನಿಂಗ್ ಟೈಮ್ ಇರ್ಬೋದು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ವ್ಯೂ ಪಾಯಿಂಟ್ ಈ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನಾವು ಬರಬೇಕಾದ್ರೆ ಅಲ್ಲಿ ಟೆಂಪಲ್ ಆಗಿರ್ಬೋದು ಅಥವಾ ಶೂಟಿಂಗ್ ಮನೆ ಆಗಿರ್ಬೋದು, ಹಳ್ಳಿ ಮೇಷ್ಟ್ರು ಫಿಲಮಲ್ಲಿ ತೋರಿಸೋವಂತಹ ಸ್ಕೂಲು ಆ್ಯಂಡ್ ರೋಡ್ಗಳೇನಿರುತ್ತೆ, ಮನೆಗಳೇನಿರುತ್ತೆ, ಅದೆಲ್ಲನೂ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ವಾಟರ್ ಹತ್ರ ಅಲ್ಲೊಂದು ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಸೊ ಅದೇನೇ ಟೆಂಪಲ್ಲು. ಬಟ್ ಈವ್ನಿಂಗ್ ಆಗಿದ್ದರಿಂದ ತೋರ್ಸೋಕ್ಕಾಗಲಿಲ್ಲ. ಇದು ಕೂಡ ಇನ್ನೊಂದು ಟೆಂಪಲ್ ಶೂಟಿಂಗ್ ನಡೆದಿರೋದು. ಸೊ ವೇಟ್ ಫಾರ್ ಪಾರ್ಟ್ 2. ಬಾಯ್.